ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಚಿಕ್ಕೇಗೌಡರು ಊಟನ ತೊಗೊಂಡ್ಬಿಟ್ಟು ದುಡ್ಡನ್ನ ಕೊಡ್ತಾರೆ ರತ್ನ ಅವರಿಗೆ. ಇದೇನು ಹಿಂಗೆ ಮಾತಾಡ್ತಾ ಇದ್ದೀರಾ, ನಮ್ಮ ಬೀಗರು ಮನೆಯವ್ರಿಗೆ ದುಡ್ಡು ತೊಗೊಂಡು ಊಟ ಕೊಡೋಕ್ಕಾಗುತ್ತೆಯೇ ಹಾಗಂತ ರತ್ನ ಅವ್ರು ಹೇಳಿದಾಗ ಚಿಕ್ಕೇಗೌಡರು ಹೇಳ್ತಾರೆ, ಹಾಗಲ್ಲ, ನಿಮ್ಮ ಅಟ್ಟಿಲಿ ಅಡುಗೆ ಮಾಡಿದರೆ ಸರಿ, ನೀನು ಇಲ್ಲಿ ಮಾಡಿರೋದು ಮುಯಿ ಊಟ ಅಂದ್ಮ್ಯಾಕೆ ನಾವು ಊಟ ತೊಗೊಂಡ್ಮೇಲೆ ನಿಮಗೆ ಕೊಡ್ಬೇಕಲ್ವಾ ಅಂತ ಹೇಳ್ತಾರೆ. ಈಗ ನಾವು ಆ ದುಡ್ಡು ತಗೋಬೇಕು ಅಷ್ಟೇ ಅಲ್ವಾ ತಾತ, ಸರಿ ಕೊಡಿ ತಗೊಂತೀವಿ ಅಂತ ಹೇಳ್ತಾರೆ ವಿದ್ಯಾ ಚಿಕ್ಕೇಗೌಡ್ರ ಹತ್ರ ದುಡ್ಡನ್ನ ತೊಗೊಂಡ್ಬಿಟ್ಟು 1000 ರೂಪಾಯಿ ವಾಪಸ್ ಅವ್ರಿಗೆ ಕೊಟ್ಟು 10 ರೂಪಾಯಿ ಮಾತ್ರ ವಿದ್ಯಾ ಇಟ್ಕೋತಾರೆ. ಅಲ್ಲ ಕಣವ ನೀನು ಅಂತ ಚಿಕ್ಕೇಗೌಡರು ಹೇಳಿದಾಗ ವಿದ್ಯಾ ಹೇಳ್ತಾರೆ, ತಾತ ನಿಮಗೆ ಬೇಸರ ಆಗ್ಬಾರ್ದಂತ ದುಡ್ಡು ತಗೊಂಡಿದ್ದೀನಿ ತಾನೆ, ಈಗ ನೀವು ಕೂಡ ನಮಗೆ ಬೇಸರ ಮಾಡಬೇಡಿ ಅಂತ ಹೇಳ್ತಾರೆ ವಿದ್ಯಾ. ಚಿಕ್ಕೇಗೌಡರು ಹೇಳ್ತಾರೆ, ಇಲ್ಲೂ ನಿನ್ನ ಸ್ವಾಭಿಮಾನನ ಬಿಟ್ಕೊಡ್ಲಿಲ್ಲ ಅಲ್ವಾ, ಅದ್ಯಾವ್ ನಿನಗೆ ಒಳ್ಳೇದು ಮಾಡಲಿ. ಅಷ್ಟರಲ್ಲಿ ಕ್ವಾಟ್ಲೆ ಬಾಕ್ಸ್ ತಗೊಂಬಂದು ಕೊಡ್ತಾರೆ. ಸರಿ ಕಣವ, ನಾನು ನಿಮ್ಗೆ ಬರ್ತೀನಿ ಅಂತ ಹೇಳ್ತಾರೆ ಚಿಕ್ಕೇಗೌಡರು. ವಿದ್ಯಾ ಅಜ್ಜಿ ಹೇಳ್ತಾರೆ, ವಿದ್ಯಾ ನನಗೆ ಸಾಂಬಾರ್ ತಾಂಬಾರವ ಅಂತ ಹೇಳ್ತಿದ್ದಂಗೆ ತಂದೆ ಅಜ್ಜಿ ಅಂತ ವಿದ್ಯಾ ಹೋಗ್ತಾರೆ. ವಿದ್ಯೆಯವ್ರು ಹೋಗಿದ ತಕ್ಷಣ ಕ್ವಾಟ್ಲೆ ಹೇಳ್ತಾರೆ, ನೋಡಿ ಅತ್ತಿಗೆಮ್ಮ ಎಷ್ಟು ಖುಷಿಯಾಗಿದ್ದಾರೆ, ಗಂಡನ ಮನೆಯವರು ಊಟ ತಗೊಂಡು ಹೋಗಿದ್ದಾರೆ ಅಂತ ಹಾಗೆ ಎಷ್ಟು ಸಂತೋಷ ಪಟ್ರು, ಅದರಲ್ಲೂ ದುಡ್ಡು ಇಸ್ಕೊಂಡ್ಲಿಲ್ಲ ಅವರು. ಇದೇ ಅಲ್ವಾ ಸಂಬಂಧ ಅನ್ನೋದು ಅಂತ ಹೇಳ್ತಾರೆ ಕ್ವಾಟ್ಲೆ. ಅವ್ರ ದಯದಿಂದ ಈ ಸಂಬಂಧ ಸರಿ ಹೋದ್ರೆ ಸಾಕು ಕ್ವಾಟ್ಲೆ ಅಂತ ರತ್ನ ಹೇಳ್ತಾರೆ. ಮಾದೇವಿ ಹೇಳ್ತಾರೆ, ಅಣ್ಣ ಅಡಿಗೆ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಶಿವರಾಮೇಗೌಡ್ರನ್ನ ಕರೀತಾರೆ. ಇಷ್ಟು ಬಿರ್ನೆ ಅಡಿಗೆ ರೆಡಿ ಮಾಡ್ಬಿಟ್ಟೇನವ ಅಂತ ಗೋವಿಂದ ಕೇಳ್ತಾರೆ. ನಿಮಗೆ ಒತ್ತಾಯ್ತದಂತ ಹೇಳಿದ್ರಲ್ವಾ, ಅದಕ್ಕೆ ಪಕ್ಕದ ಮನೆಯವ್ಳ ಸಹಾಯ ತಗೊಂಡ್ಬಿಟ್ಟು ಅಡಿಗೆ ಬಿರ್ನೆ ಮುಗಿಸ್ಬಿಟ್ಟೆ ಅಂತ ಮಾದೇವಿ ಹೇಳ್ತಾರೆ. ಸರಿ ಕಣವ, ತುಂಬಾ ಹಶ್ವಾಗಿತ್ತು, ಸರಿ ಚಿಕ್ಕಪ್ಪ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದಾಗ ಚಿಕ್ಕೇಗೌಡರು ಹೇಳ್ತಾರೆ, ಬಂದೆ ಕಣೆ ಶಿವರಾಮ ಅಂತ ಹೇಳ್ತಾರೆ. ಹೋಗವ ಬಿರ್ನೆ ಅಡಿಗೆ ತತ್ತ ಅಂತ ಬಾಳೆ ಎಲೆ ತಗೊಂಡ್ ಕೊಡ್ತಾರೆ ಮಾದೇವಿ ಕೈಗೆ. ಎಲ್ರು ಊಟಕ್ಕೆ ಕೂತಿರ್ಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಏನವ್ವ ಮಾದೇವಿ, ನೀನ್ ಮಾಡಿರೋ ಅಡಿಗೆ ಇಷ್ಟು ಗಮ್ಗುಡ್ತಾ ಇದೆ ಹಂಗಂತ ಹೇಳಿ ನಗ್ತಾ ಊಟ ಮಾಡ್ತಾರೆ. ಮಾದೇವಿಗೆ ಶಿವರಾಮೇಗೌಡರು ಹೇಳ್ತಾರೆ, ಅಡಿಗೆ ಶಾನೆ ರುಚಿಯಾಗೈತಿ ಕಣವ. ಆಗ ಗೋವಿಂದ ಅವ್ರು ಹೇಳ್ತಾರೆ, ಮಾದೇವಿ ನೀನ್ ಇಷ್ಟು ಬಿರ್ನೆ ಅಡಿಗೆ ಮಾಡಿದ್ರು ರುಚಿಯಾಗದೆ ಕಣ್ಬಿಡು. ಗೋವಿಂದ, ನಾವಿವತ್ತು ಬಾಡೂಟ ತಿನ್ನೋಣ ಅಂತ ಬಂದಿದ್ವು, ಆದ್ರೆ ದ್ಯಾವ್ರು ನೋಡು ಹೆಂಗ್ ಮಾಡ್ಬಿಟ್ಟವನೆ, ಸಿಹಿ ಊಟ ತಿನ್ನಂಗ್ ಮಾಡ್ಬಿಟ್ಟವನೆ. ಈ ಕಡೆ ನೋಡಿದ್ರೆ ಭದ್ರ ಕೇಳ್ತಾರೆ, ಮಾದೇವಕ್ಕ ಈ ಅಡಿಗೆ ಎಲ್ಲ ಮಾಡಿರೋದು ನೀನೇಯಾ? ಮಾದೇವಿ ಅವರು ಸೈಲೆಂಟ್ ಆಗಿ ನಿಂತಿರ್ತಾರೆ. ಮಾದೇವಕ್ಕ ನಿನ್ನನ್ನೇ ಕೇಳ್ತಾ ಇರೋದು ಅಂತ ಭದ್ರ ಹೇಳ್ತಾರೆ. ಕಣ್ ಭದ್ರ, ನಾನೇ ಮಾಡಿರೋದು, ಯಾಕಪ್ಪ ಹಿಂಗ್ ಕೇಳ್ತಾ ಇದೀಯ ಅಂತ ಮಾದೇವಿ ಹೇಳ್ತಾರೆ. ಏನಿಲ್ಲ ಮಾದೇವಕ್ಕ, ಈ ಊಟ ಮಾಡ್ತಾ ಇದ್ರೆ ಎಷ್ಟೋ ಸಲ ಈ ಕೈ ರುಚಿ ತಿಂದಿದ್ದೀನಿ ಅಂತ ನನಗೆ ಅನಿಸ್ತಾ ಐತೆ. ಹಂಗ್ ನೋಡಿದ್ರೆ ನಮ್ಮ ಸಂಬಂಧಿಕರಿಗೆಲ್ಲ ಒಂದೇ ಕೈ ರುಚಿ ಬಂದೈತೆ ಗೋವಿಂದ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ, ನಮ್ಮ ಸಂಬಂಧಿಕರೆಲ್ಲ ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟವ್ರೆ ಅಂತ ಗೋವಿಂದ ಹೇಳಿ ನಗ್ತಾ ಇರ್ತಾರೆ. ಊಟ ಮಾಡೋ ಟೈಮಲ್ಲಿ ಅದು ಸರಿ, ಅವ್ವ ಚಂಪಾ ಮೋಹನ ಆಟೋದಿಂದ ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋದ್ರು ಅಂತ ಕೇಳ್ತಾರೆ ಶಿವರಾಮೇಗೌಡರು. ಈಶ್ವರಿ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಇಲ್ಲ ಬಾವ, ನನ್ಗೇನು ಹೇಳಿಲ್ಲ, ಅವ್ರಿಗೆ ಎಲ್ಲಿ ಹೋದ್ರು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ್ಲೇ ನಾನೇ ಹೇಳೋಣ ಅಂತ ಅನ್ಕೊಂಡೆ. ಆಗ ಚಿಕ್ಕೇಗೌಡರು ಹೇಳ್ತಾರೆ, ಅದು ಶಿವರಾಮ ಊರೊಳಗೆ ಮಾರಿಗುಡಿ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂದ್ರು, ಏನ್ ಬರ್ತಾ ಇರ್ಬೇಕು ಅಂತ ಹೇಳ್ತಾರೆ. ಹೌದೇ, ಸರಿ ಹೋಗ್ಬಿಟ್ಟು ಬರ್ಲಿ ಬಿಡು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಏನೇ ಹೇಳು ಮಾದೇವಕ್ಕ, ನೀನ್ ಮಾಡಿರೋ ಅಡಿಗೆ ಬೋಸ್ ಅಂದಾಗದೆ ಅಂತ ಭದ್ರ ಹೇಳ್ತಾರೆ. ನಾಚ್ಕೋಬೇಡ ಭದ್ರ, ನಿನ್ಗೆ ಎಷ್ಟು ಊಟ ಬೇಕೋ ಅಷ್ಟು ಮಾಡು ಅಂತ ಮಾದೇವಿ ಅವ್ರು ಹೇಳ್ತಾರೆ. ಇವಾಗ್ಲೂ ಇಂಥ ಅಡಿಗೆ ಮಾಡಿರೋ ಕೈಗೆ ಚಿನ್ನದ ಬಳೆನೇ ಹಾಕ್ಬೇಕು, ಏನಂತೆ ಅಪ್ಪಯ್ಯ ಅಂತ ಹೇಳ್ತಾರೆ ಭದ್ರ. ಅದಕ್ಕೇನಂತಲಾ, ಹಾಕ್ಸನ್ ಬಿಡು ಮಗ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನೀನು ಹಂಗೂ ಚಿನ್ನದ ಬಳೆ ಹಾಕ್ಬೇಕಂದ್ರೆ ನಿನ್ ನೆಂಟ್ರು ವಿದ್ಯನ್ ಕೈಗೆ ಹಾಕ್ಬೇಕು ಕಣಪ್ಪ ಅಂತ ಮಾದೇವಿ ಮನ್ಸೊಳಗೆ ಮಾತಾಡ್ಕೋತಾರೆ. ಈಶ್ವರಿ ಮನ್ಸೊಳಗೆ ಅನ್ಕೊಂತಾರೆ, ಎಲ್ಲೋದ್ರಿ ಇವ್ರೆಲ್ಲವ, ಚಿತ್ರ ಹೇಳ್ದಂಗೆ ಏನಾದ್ರು ಮುಯಿ ಊಟಕ್ಕೆ ಏನಾದ್ರು ವಿದ್ಯಾ ಹತ್ರ ಹೋಗಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಚಂಪಾ, ಮೋಹನ ಹಾಗೆ ಭದ್ರ ಅಜ್ಜಿ ಸೇರ್ಗೊತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಭದ್ರ ಅಜ್ಜಿ ಹೇಳ್ತಾರೆ, ನಿಂತ್ಕೊಳ್ರಿ, ನಮ್ಮ ಮೂವರು ಒಟ್ಟಿಗೆ ಹೋದ್ರೆ ಅವ್ರಿಗೆಲ್ಲ ಅನುಮಾನ ಬರಕಿಲ್ವೇ, ಅದಕ್ಕೆ ನಾವೆಲ್ಲ ಒಟ್ಟಿಗೆ ಒಂದೇ ಕಡೆ ಹೋಗೋದ್ ಬೇಡ, ಒಂದೊಂದ್ ದಿಕ್ಕಿಂದ ಒಬ್ಬರು ಹೋಗ್ಬಿಡೋಣ, ಯಾರು ಏನೇ ಕೇಳಿದ್ರು ನಾವು ಅಲ್ಲಿ ಊಟಕ್ಕೆ ಹೋಗಿದ್ವಿ ಅಂತ ಮಾತ್ರ ಬಾಯ್ ಬಿಡ್ಬೇಡಿ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಅಲ್ಲ ಕಣ್ಲಾ, ಏನೇ ಕೆಲಸ ಇದ್ರು ಹೋಗ್ತಾ ದಾರಿಲಿ ಮುಗಿಸ್ಕೊಂಡು ಹೋಗ್ಬೋದಲ್ವೇ, ಊರು ಬಿಸಿಲಲ್ಲಿ ಹೋಗ್ಬೇಕೆ ಅಂತ ಕೇಳ್ತಾರೆ. ಅಪ್ಪಯ್ಯ, ಅದು ಹೆಂಗಸ್ರದ್ದು ಊಟ ಆಗೋ ಅಷ್ಟೊತ್ತಿಗೆ ಜಲ್ದಿ ಮುಗಿಸ್ಕೊಂಡ್ ಬರ್ತೀನಿ ಅಪ್ಪಯ್ಯ ಅಂತ ಹೇಳ್ತಾರೆ ಭದ್ರ. ಹೊರಗಡೆ ಭದ್ರವ್ರು ಬರ್ತಿದ್ದ ಹಾಗೆ ಈ ಕಡೆ ಭದ್ರ ಅಜ್ಜಿ ಡಿಕ್ಕಿ ಹೊಡೆದ್ಬಿಡ್ತಾರೆ ಭದ್ರ ಅವ್ರಿಗೆ. ಯಾವನ್ಲ ಅದು ವಯಸ್ಸಾಗ್ಯಾರಂತ ಗೊತ್ತಿಲ್ದೆ ಗೂಳಿ ತರ ನುಗ್ಗೋನು ಅಂತ ಕೇಳ್ತಾರೆ. ಸೇರ್ಗೊದ್ಕೊಂಡ್ ನಿಂತಿರ್ತಾರೆ, ಅದನ್ನ ಡೌಟ್ ಆಗಿ ನೋಡ್ತಾ ಇರ್ತಾರೆ ಭದ್ರ ಅವರು. ಅವ್ರನ್ನ ನೋಡ್ಬಿಟ್ಟು, ಹೇ ಮೊಮ್ಮಗನೇ ಅಂತ ಹೇಳ್ತಾರೆ ಭದ್ರ ಅಜ್ಜಿ. ನೀನೇನ್ಲಾ ಡಿಕ್ಕಿ ಹೊಡೆದಿದ್ದು ಅಂತ ಕೇಳ್ತಾರೆ. ಅಲ್ಲೆಲ್ಲ ಈ ಡವ್ ಎಲ್ಲ ಬೇಡ ಮುದ್ಕಿನಂತವ, ಇಟ ಹೇಳು ಎಲ್ಲಿಗೆ ಹೋಗಿ ಬರ್ತಾ ಇದೀಯ ಅಂತ ಕೇಳ್ತಾರೆ ಭದ್ರ. ಆಗ ಹೇಳ್ತಾರೆ ಭದ್ರ ಅಜ್ಜಿ, ಏನೋ ಯಾರಾದ್ರೂ ಹೊರಗಡೆ ಹೋಗಿ ಬಂದ್ರೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಕಾಗೆ ಮುದ್ಕಿ, ಯಾರಾದ್ರೂ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದೀರ ಅಂತ ಕೇಳೋದು ಅಪ್ಶಕ್ನ ಅಂತ ನನಗೆ ಸ್ವಂತ ಗೊತ್ತದೆ, ಹಂಗಂತ ಅಟ್ಟಿಗೆ ಹೋಗಿ ಬಂದವ್ರನ್ನ ಎಲ್ಲಿಗೆ ಹೋಗ್ಬಾರ್ದು ಅಂತ ಕೇಳಿಲ್ಲ, ನಿಜ ಹೇಳು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ ಭದ್ರ. ಪರವಾಗಿಲ್ಲ, ನನ್ನ ಮೊಮ್ಮಗ ಎಲ್ಲ ತಿಳ್ಕೊಂಡು ಬುದ್ಧಿವಂತ ಆಗ್ಬಿಟ್ಟವನೇ. ಸರಿ, ನೀನು ಈಗ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ನಾನು ಕೇಳಕ್ಕಿಲ್ಲ, ನೀನು ಹೋಗ್ಬಿಟ್ ಬಾ ಮೊಮ್ಮಗನೆ ಅಂತ ಹೇಳ್ತಾರೆ ಅಜ್ಜಿ. ಮಾತಲ್ಲೇ ಮರಳು ಮಾಡಿ ತಪ್ಪಿಸ್ಕೊಳ್ಳಕ್ ನೋಡ್ಬೇಡ, ಕೇಳಿದ ಪ್ರಶ್ನೆಗೆ ಜವಾಬ್ ಕೊಟ್ಟು ಹೋಗುವಂತ ಭದ್ರ ಹೇಳ್ತಾರೆ. ನಾನು ಎಲ್ಲಿಗೆ ಹೋಗೋಣಲ್ಲ, ಗುಡಿಗೆ ಹೋಗಿ ಬರ್ತಾವ್ನಿ,
ಅಲ್ಲ ಅಮ್ಮಮ್ಮ, ಗುಡಿಗೆ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ಹಣೆಲಿ ವಿಭೂತಿ ಇಲ್ಲ, ಕೈಯಲ್ಲಿ ವಿಭೂತಿ ತಕೊಂಬಂದಿಲ್ಲ, ಒಳ್ಳೆ ಸೆರಗೊಚ್ಕೊಂಡು ಕಳ್ಳಿ ಒಂದಂಗೆ ಬರ್ತಾ ಇದೀಯಾ? ಏನ್ ಸಮಾಚಾರ ಅಂತ ಕೇಳ್ತಾರೆ ಭದ್ರಾ. ಲೇ, ಈ ಬಿಸ್ಲಿಗೆ ತಲೆ ತೋರಕ್ ಆಗದೆ ಸುಸ್ತಾಗಿ ತಲೆ ತಿರುಗಿ ಎಲ್ಲಿ ಬಿದ್ಬಿಟ್ಟೋನು ಅಂತ ನಾನು ಹಿಂಗೆ ಸೆರಗೊಚ್ಕೊಂಡು ಬರ್ತಾ ಇದ್ರೆ ನನ್ನೇ ಕಳ್ಳಿ ಅಂತ ಹೇಳ್ತಾ ಇದೀಯೇನೋ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ನೋಡು, ವಿಭೂತಿ ಹಚ್ಕೊಂಡಿದ್ದು ಬೆವ್ರಿಗೆ ಹೊಂಟೋಗದೆ, ಹಂಗಂತಕ್ ಆಗದ ಸಿಗದೆ ಹೋಗಿರೋದಕ್ಕೆ ನಾನು ವಿಭೂತಿ ಇಲ್ಲಿಗೆ ತಂದಿಲ್ಲ. ಏನು, ನೀನೆಲ್ಲ ಪ್ರಶ್ನೆಗೆ ಉತ್ತರ ಸಿಕ್ತಿ ಅಂತ ಕೇಳ್ತಾರೆ ಅಜ್ಜಿ. ಲೇ ಕಾಗೆ ಮುದ್ಕಿ, ನೀನ್ ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ ಅಂತಂದು ನಿನ್ ತುಟಿ ಮೇಲಿರೋ ಅನ್ನದ ಅಗಳೆ ಹೇಳ್ತಾ ಐತೆ, ಯಾಕೆ ಮುಚ್ಚಿಡ್ತಾ ಇದೀಯಾ ಹೇಳು ಅಂತ ಕೇಳ್ತಾರೆ ಭದ್ರಾ. ಅವಳು ಮಾಡಿರೋ ಮುಯಿ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾ ಇದೀಯಾ? ಪೂರ್ತಿ ಮುಳುಗೆ ಹೋದ್ಮೇಲೆ ಚಳಿ ಮಳೆಗೆ ಎದ್ರಕಾಯ್ತದೆ? ಹ್ಞೂ ಕಣ್ಲ ಮೊಮ್ಮಗನೇ, ಮೊಮ್ಮಗಳು ಮಾಡಿರೋ ಅಡಿಗೆ ಊಟನ ನಾನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೀವ್ನಿ. ಏನ್ ಇವಾಗ ಅಂತ ಭದ್ರಾ ಅಜ್ಜಿ ಕೇಳ್ತಾರೆ. ಅಮ್ಮಮ್ಮ, ಅವಳು ಮಾಡಿರೋ ಅಡಿಗೆ ಊಟನ ಉಂಡ್ಬಿಟ್ಟು ಬಂದಿನಂತ ನನ್ನ ಮುಂದೆನೆ ನಿಂತ್ಕೊಂಡು ಹೇಳ್ತಾ ಇದೆಯಲ್ಲ, ಇಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಕೇಳ್ತಾರೆ. ಅದಕ್ಕೆ ಯಾಕಪ್ಪ ನೀನು ಈ ಪಾಟಿ ಕೋಪ ಮಾಡ್ಕೊಂಡಿಯಾ? ಮಾಡಿರೋ ಅಡಿಗೆ ಊಟನ ನಾನು ಒಬ್ಳೆ ತಿಂದಿದ್ದೀನಿ ಅಂದ್ರೆ ಇನ್ನು ಬೇರೆಯವರು ಊಟ ಮಾಡೋರೆ ಅಂದಂಗಾಯ್ತು ಅಂತ ಭದ್ರ ಕೇಳ್ತಾರೆ. ಯಾರವರು ಅಂತ ಭದ್ರ ಕೇಳಿದಾಗ, ಹಾ, ನಮ್ಮ ಅಟ್ಟಿಯವ್ರು ಎಲ್ರುವೆ, ನೀನು ಸೇರ್ಕಂಡೆ ಅಂತ ಹೇಳ್ತಾರೆ ಅಜ್ಜಿ. ಏನ್ ಮಾತಾಡ್ತಾ ಇದೀಯ ಮುದ್ಕಿ? ಹೋಗಿ ಊಟ ಮಾಡೋದಕ್ಕೆ ನನಗೇನ್ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದೀಯಾ? ಆಗಳ ಮಾದೇವಿಕ ಅಡಿಗೆ ಮಾಡಿರೋದು ಈಗ ತಾನೇ ಊಟ ಮಾಡ್ಕೊಂಡ್ ಬಂದಿದ್ದೀನಿ. ನಿನಗೂ ರುಚಿ ಹೆಂಗೈತಿ ಅಂತ ನೋಡ್ಬೇಕು ಅಂತಂದ್ರೆ ಒಂದ್ಕಿತ ಹೋಗಿ ಊಟ ಮಾಡ್ಕೊಂಡು ನೋಡು. ಆಗ ಭದ್ರಾ ಅಜ್ಜಿ ನಗಕ್ ಶುರು ಮಾಡ್ತಾರೆ. ಆಹಾ, ಇವ್ರ ಕಣ್ಣಿಗೆ ಕಾಣ್ದಂಗೆ ಮಾದೇವಕ್ಕ ಅಡಿಗೆ ಮಾಡಿಟ್ಟು ಬಂದ್ಬಿಟ್ಟವಳೆ. ಅಲ್ಲ ಕಣ್ಲ ದಡ್ ನನ್ ಮೊಮ್ಮಗನೆ, ಆ ಮಾದೇವಕ್ಕ ಗುಡಿಲೆ ನಮ್ ಜೊತೆಲೆ ಇದ್ದೋಳು ಯಾವಾಗ ಬಂದು ನಿಮ್ಗೆಲ್ಲ ಅಡಿಗೆ ಮಾಡಿಟ್ಲು ಅನ್ನೋದು ಯೋಚನೆ ನಿಮ್ ತಲೆಗೆ ಬರೋದ್ ಬ್ಯಾಡ್ವೆ? ನೀನು ಸೇರ್ಕೊಂಡು ನಮ್ಮ ಅಟ್ಟಿಯವರೆಲ್ಲ ರುಚಿ ರುಚಿಯಾಗಿ ಊಟ ಮಾಡಿದಿರಲ್ಲ, ಅದೆಲ್ಲ ನನ್ನ ಮೊಮ್ಮಗಳು ಮಾಡಿರೋ ಅಡಿಗೆ ಊಟನೇ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಅದನ್ನೇ ಇಲ್ಲಿ ಪಾರ್ಸಲ್ ತಗೊಂಬಂದಿದ್ದು ಅಂತ ಹೇಳ್ತಾರೆ. ಅಮ್ಮಮ್ಮ ಅಂತ ಕೋಪದಲ್ಲಿ ಭದ್ರ ಹೇಳಿದಾಗ, ಕಂಡಿದೀನಿ ಸುಮ್ಕಿರ್ಲಾ, ನೀನ್ ಹಿಂಗ್ ಕಿರ್ಚ್ಬಿಟ್ರೆ ಸತ್ಯ ಎಲ್ಲ ಸುಳ್ಳಾಗ್ಬಿಟ್ಟದೆ. ಚಿಕ್ಕ ತಾತ ಅಲ್ಲಿಗೆ ಬಂದು ಊಟ ತಗೊಂಡೋಗಿರೋದ ನಾನೇ ನನ್ನ ಕಣ್ಣಾರ ಕಂಡಿದ್ದೀನಿ. ಅವಳು ಮಾಡಿರೋ ಅಡಿಗೆನ ತಂದಿಟ್ಬಿಟ್ಟು ನಮ್ಗೆ ಸುಳ್ಳು ಹೇಳ್ತೀರಾ? ನಿಮ್ಮನ್ನಂತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಭದ್ರ ಹೇಳ್ತಾರೆ. ಬಿಡಕ್ಕಿಲ್ವೇ? ಏನ್ ಮಾಡಿಯೇ? ಅಪ್ಪ ಇಂತ ಹೋಗಿ ಹೇಳ್ತೀನಿ ಅಂತ ಭದ್ರ ಹೇಳ್ತಾರೆ. ಹೇಳ್ಕ ಹೋಗು, ಅಪರೂಪಕ್ಕೆ ಬಂದಿರೋ ನೆಂಟ್ರ ಮನೆಯಲ್ಲಿ ಜಗಳ ತಂದಿಕ್ಕಿದಾನೆ ಅನ್ನೋ ಆಪಾದನೆ ನಿನ್ ತಲೆ ಮೇಕೆ ಬರ್ತದೆ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಏನಾರಾಗ್ಲಿ, ಆ ಆಪಾದನೆ ನಿನ್ ತಲೆ ಮೇಗೆ ತಗೊಳಕ್ಕೆ ನೀನು ತಯಾರಿಲ್ಲ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನೋಡು, ಇಷ್ಟ್ರ ಮೇಲೆ ನಾನು ಹೇಳ್ತೀನಿ ಅನ್ನೋ ಹಾಗಿದ್ರೆ ಹೇಳ್ಕೊ ಹೋಗು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ ಭದ್ರಾ ಅಜ್ಜಿ. ಏನಿದು ಕಾಗೆ ಮುದ್ಕಿ ಹಿಂಗ್ ಹೇಳ್ಬಿಟ್ಟು ಹೋದ್ಲು? ಏನು, ನಾನು ಅವಳು ಮಾಡಿರೋ ಅಡಿಗೆ ಊಟ ಮಾಡಿದ್ನಾ? ಫಸ್ಟ್ ಕಕ್ಬಿಡ್ಬೇಕು ಅಂತ ಅನ್ಕೊಂಡು ಹೊರಟ್ಬಿಡ್ತಾರೆ ಭದ್ರಾ ಅವರು. ಈ ಕಡೆ ನೋಡಿದ್ರೆ ಎಲ್ರು ಒಂದತ್ರ ಕೂತಿರ್ತಾರೆ. ಆಗ ವಿದ್ಯಾ ಅಜ್ಜಿ ಹೇಳ್ತಾರೆ, ಅವ್ವ ತಾಯಿ, ನಿನ್ ದಯೆಯಿಂದ ಮುಯಿ ಊಟ ಎಲ್ಲ ಚಂದಾಗಾಯ್ತು, ಬಂದವರೆಲ್ಲ ಖುಷಿಯಾಗಿ ಉಣ್ಕೊಂಡು ಹೋದ್ರು, ಅಷ್ಟು ಸಾಕು ತಾಯಿ ಅಂತ ಬೇಡ್ಕೊಂತಾರೆ. ಹೇಗೋ ನಾವು ನಂಬಿದ್ದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ ಅಜ್ಜಿ. ಸರಿ ಅವ್ವ, ಮಾಡಿದ ಅಡಿಗೆ ಎಲ್ಲ ಖಾಲಿ ಐತೆ. ಅದೇ ಕಣೆ, ನಾವೆಲ್ರು ಊಟ ಮಾಡಿದ್ರೆ ಖಾಲಿ ಆಯ್ತದೆ ಅಂತ ರತ್ನ ಹೇಳ್ತಾರೆ. ತಪ್ಪಿ ಯಾರಾದ್ರೂ ಬಂದ್ರೆ ಏನಾದ್ರೂ ಮಾಡೋಣ ಬಿಡು ಅಂತ ಹೇಳ್ತಾರೆ. ಈ ಕಡೆ ಕ್ವಾಟ್ಲೆ ಅವ್ರ ಹತ್ರ ಚೆಲುವ ಅವ್ರು ಬಂದು ಹೇಳ್ತಾರೆ, ಕ್ವಾಟ್ಲೆ ದುಡ್ಡು ಎಷ್ಟು ಬಂತು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಚೆಲ್ವಣ ಅಂತ ಕ್ವಾಟ್ಲೆ ಹೇಳ್ದಾಗ, ಇಲ್ಲ ಲೆಕ್ಕ ಹಾಕ್ಬಿಡಿ, ಎಷ್ಟು ಬಂತು ಅಂತ ಗೊತ್ತಿದ್ರೆ ನಮ್ಗೆ ಒಳ್ಳೇದು ಅಂತ ಹೇಳ್ತಾರೆ ಚೆಲ್ವ. ಹೀಗೆ ಹೋಗಿ ಅತಿಯಮ್ಮಗೆ ಹೇಳ್ತೀನಿ ಅಂತ ಹೇಳಿ ಕ್ವಾಟ್ಲೆ ಅವರು ವಿದ್ಯೆ ಇರೋ ಕಡೆ ಬರ್ತಾರೆ. ಅಮ್ಮ, ಹೆಂಗಾದ್ರೂ 4 ಗಂಟೆ ಆಯ್ತು, ಇನ್ಮ್ಯಾಕೆ ಯಾರಾದ್ರೂ ಬರೋದು ಅನುಮಾನನೇಯ, ಹಂಗೂ ಕುಂತಿದೀವಲ್ಲ, ದುಡ್ಡು ಎಷ್ಟೈತಂತ ಎಣಿಸ್ಬಿಡೋದೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಸರಿ ಅಣ್ಣಯ್ಯ, ಈಗ್ಲೇ ತಗೊಂಬರ್ತೀನಿ ರೀ ಅಂತ ವಿದ್ಯೆ ಹೇಳ್ತಾರೆ. ವಿದ್ಯೆ ಅಜ್ಜಿ ಹೇಳ್ತಾರೆ, ಇದೇನಿದು 10, 50, 20 ಅಂತ ಬಂದೈತಲ್ಲ, ನಿಜವಾಗ್ಲೂ ನಮಗ್ ಬೇಕಾಗಿರೋವಷ್ಟು ದುಡ್ಡು ಬಂದೈತ ಅಂತ ಕೇಳ್ತಾರೆ. ಅಜ್ಜಿ, ಹನಿ ಗೂಡಿದ್ರ ಅಲ್ಲ ಅಲ್ವೇ, ಲೆಕ್ಕ ಮಾಡೋಣ ಇರಿ ಅಂತ ವಿದ್ಯೆ ಹೇಳ್ತಾರೆ. ಎಲ್ರು ದುಡ್ಡನ್ನ ಕೌಂಟ್ ಮಾಡಕ್ಕೆ ಶುರು ಮಾಡ್ತಾರೆ. ಅಣ್ಣಯ್ಯ, ಎಲ್ಲ ಒಂದ್ಸಲ ಎಣಿಸ್ಬಿಡಿ ಅಂತ ವಿದ್ಯಾ ದುಡ್ಡನ್ನ ಕ್ವಾಟ್ಲೆ ಕೈಗೆ ಕೊಡ್ತಾರೆ. ದುಡ್ಡನ್ನ ಎಣಿಸ್ಬಿಟ್ಟು ಕ್ವಾಟ್ಲೆ ಮೌನವಾಗಿರೋದನ್ನ ನೋಡ್ಬಿಟ್ಟು, ಎಷ್ಟು ಬಂದೈತೆ, ಯಾಕೋ ನೋಡ್ತಾ ಇದ್ರೆ ಲಕ್ಷನೂ ಬಂದಿಲ್ಲ ನಂಗೆ ಕಾಣಿಸುತ್ತೆ ಅಂತ ರತ್ನವ್ರು ಹೇಳ್ತಾರೆ. ರತ್ನಕ್ಕ, ನಮಗ್ ಬೇಕಾಗಿರೋ ದುಡ್ಡು ಬಂದಿಲ್ಲ ಅಂತ ಕ್ವಾಟ್ಲೆ ಹೇಳ್ತಾರೆ. ಅವರು ಹೇಳ್ತಾರೆ, ದಯವಿಟ್ಟು ಕ್ವಾಟ್ಲೆ ಅಣ್ಣಯ್ಯ, ದುಡ್ಡು ಎಷ್ಟು ಬಂದೈತೆ ಅಂತ ಹೇಳು ಅಂತ ಕೇಳ್ತಾರೆ. ಎಲ್ಲ ಒಟ್ಟಿಗೆ 78,368 ರೂಪಾಯಿ ಬಂದದೆ ಅಂತ ಕ್ವಾಟ್ಲೆ ಹೇಳ್ತಾರೆ. ಏನು, ಬರೀ 78,000 ಬಂದದೆ, ಬೇಕಾಗಿರೋದು 1 ಲಕ್ಷ ಅಲ್ವೇ ಅಂತ ವಿದ್ಯಾ ಅಜ್ಜಿ ಕೇಳ್ತಾರೆ. ಅಜ್ಜಿ, ಬರೀ 78,000 ಅಂತ ಯಾಕೆ ಹೇಳ್ತೀಯಾ? ಮಧ್ಯಾಹ್ನದ ಗಂಟ ನಮ್ತವ 1 ರೂಪಾಯಿನೂ ಇರ್ಲಿಲ್ಲ. ನಮ್ತವ 78,368 ರೂಪಾಯಿ ಅದೇ. ಅದ್ಯಾವ್ರು ಇಷ್ಟಕ್ಕೆ ದಾರಿ ತೋರಿದ ನನ್ಮ್ಯಾಗೆ, ಇನ್ನು 22,000ಕ್ಕೆ ದಾರಿ ತೋರಕ್ಕಿಲ್ವೇ ಅಂತ ಹೇಳ್ತಾರೆ ವಿದ್ಯಾ. ಏನಾದ್ರೂ ಒಂದ್ ಆಯ್ತದೆ ಅಂತ ವಿದ್ಯೆ ಹೇಳ್ತಾ ಇರ್ಬೇಕಾದ್ರೆ ಕ್ವಾಟ್ಲೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ರತ್ನವ್ರು ಕೇಳ್ತಾರೆ, ಕ್ವಾಟ್ಲೆ ಏನಪ್ಪ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ರತ್ನಕ್ಕ, ಆಮ್ಯಾಕೆ ಬೇರೆ ಏನಾದ್ರೂ ಕೆಲಸ ಇದ್ದದೆ? ಸದ್ಯಕ್ಕೆ ಏನಿಲ್ಲ, ನಾವೆಲ್ಲ ಕೂತ್ಕೊಂಡು ಊಟ ಮಾಡೋದು ಅಂತ ರತ್ನ ಹೇಳ್ತಾರೆ. ಹಂಗಾದ್ರೆ ನನಗೆ ಮುಖ್ಯವಾದ ಕೆಲಸ ಐತಿ, ಹಿಂಗೋಗಿ ಹಂಗ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ನೀವು ಊಟ ಮಾಡ್ತಾ ಇರಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಒತ್ತಾಗದೆ ಊಟ ಮಾಡ್ಕೊಂಡೆ ಹೋಗಪ್ಪ ಅಂತ ರತ್ನ ಹೇಳ್ತಾರೆ. ರತ್ನಕ್ಕ, ನೀವು ಊಟ ಮಾಡ್ತಾ ಇರಿ, ನನ್ನ ಪಾಲಿಂದ ನೀವ್ ಎತ್ ಮಡಗಿರಿ,
ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ ಬರ್ತೀನಿ ಅಂತ ಹೇಳಿ ಕ್ವಾಟ್ಲೆ ಅವ್ರು ಹೋಗ್ತಾರೆ. ಈ ಕಡೆ ನೋಡ್ರಿ ಭದ್ರವ್ರನ್ನ ತೋರಿಸ್ತಾರೆ. ಭದ್ರವ್ರು ಇವಳು ಮಾಡಿರೋ ಅಡಿಗೆನ ತಿಂದಿನಿ ಅಂತ ಗೊತ್ತಾದ್ಮೇಲೆ 1 ನಿಮಿಷನೂ ಅಲ್ಲಿ ನಿಂತ್ಕೊಳಕ್ ಆಯ್ತಾ ಇಲ್ಲ. ಅಲ್ಲಿ ಇವ್ರು ಬೇರೆ ಅಲ್ಲಿ ಮಾತಾಡ್ಕೊಂಡು ಕೂತವ್ರೆ. ಎಷ್ಟೊತ್ತಿಗೆ ಹೊರಡ್ತಾರೋ ಏನ್ ಕತೆನೋ ಒಂದು ಗೊತ್ತಾಯ್ತಾ ಇಲ್ಲ ಅಂತ ಮಾತಾಡ್ಕೋತಾರೆ ಭದ್ರ. ಅಷ್ಟರಲ್ಲಿ ಕ್ವಾಟ್ಲೆ ಬಂದಿದ್ದನ್ನ ನೋಡ್ಬಿಟ್ಟು ಓಹೋಹೋ ಏನು ದೊಡ್ಡ ಮನ್ಸರು ಇಷ್ಟು ದೂರ ಬಂದದ್ದು ಅಂತ ಬಡಪಾಯಿಗಳು ನಿಮ್ಮಂತ ದೊಡ್ಡ ಮನ್ಸರನ್ನ ನೋಡ್ಬೇಕಂದ್ರೆ ಬರ್ಲೇಬೇಕಲ್ವೇ. ಕ್ವಾಟ್ಲೆ ಹೇಳ್ತಾರೆ ನಂಗೆ ಕಣ್ಣೆಲ್ಲ ಒಳಕ್ ಹೋದಂಗವೇ, ಹಂಗಾದ್ರೆ ಊಟ ನಿದ್ದೆ ಬಿಟ್ಬಿಟ್ಟು ಬರೀ ತೀರ್ಥ ಸೇವನೆ ಆಗಿರ್ಬೇಕು, ಸವಾಸನೆ ಬೇಡ ಅಂತ ಬಿಟ್ಟೋಗಿರೋ ದೊಡ್ಡೋರ್ಗೆ ಹೆಂಗಿದ್ರೆ ಹೆಂಗಾಗ್ಬೇಕು, ಅದ್ದಿ ಎಲ್ಲ ನಿಮ್ಗೆ ಯಾಕೆ ಅಂತ ಕೇಳ್ತಾರೆ ಭದ್ರ. ನಿಮ್ಗೆ ನನಗೆ ಕೋಪ ಬರುತ್ತೆ, ತಮ್ಮ ದಾರಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಭದ್ರ. ಈಗ ದೊಡ್ಡೋರ್ನ ನಮ್ಮಿಂದ ಕೆಣ್ಕಕ್ಕಾಗುತ್ತೆ, ಜೊತೆಗೆ ನಿಮ್ಮಂತವ್ರನ್ನ ದೊಡ್ಡೋರ್ನ ಎದುರಕೊಂಡು ಈ ಮಂಡ್ಯದಲ್ಲಿ ಬದುಕಕ್ಕಾಗುತ್ತೆಯೇ ಅಂತ ಕ್ವಾಟ್ಲೆ ಹೇಳ್ತಾರೆ. ಅಂತವ್ರು ನಮ್ಮನ್ನ ಯಾಕ ನೀವ್ ನೋಡಕ್ ಬಂದಿದ್ದು ಅಂತ ಭದ್ರಗೆ ಹೇಳ್ತಾರೆ. ಸಂಬಂಧನೇ ಬೇಡ ಅಂದೋರು ಇನ್ಯಾಕ್ ಸಂಬಳ ಕೊಡ್ತಿಲ್ಲ ಅಂತ ಕೇಳೋಕ್ ಬಂದೆ. ಓಹೋ ತಮಗೆ ಸಂಬಳ ಬೇರೆ ಕೊಡ್ಬೇಕೆ ಅಂತ ಭದ್ರ ಕೇಳ್ತಾರೆ. ಇಷ್ಟು ದಿನ ನನ್ಗೆ ಯಾಕೆ ಸಂಬಳ ಅಂತ ಇದ್ದೋರು ಇವತ್ತು ನನಗೆ ಸಂಬಳ ಬೇಕು ಅಂತ ಕೇಳ್ತಾ ಇದ್ದೀರಾ ಯಾಕೆ ಅಂತ ಕೇಳ್ತಾರೆ ಭದ್ರ. ಮಾಡೋದು ಇಷ್ಟು ದಿನ ಅಲ್ಲಿರೋರೆಲ್ಲ ನಮ್ಮೂರಂತ ಬದುಕ್ತಾ ಇದ್ದೆ, ತಾವು ನನ್ನನ್ನ ಕೆಲ್ಸ ಅಂತ ನೆನ್ಪು ಮಾಡಿದ್ಕೆ ಸಂಬಳ ಕೇಳದಲ್ಲಿ ಇರಕ್ಕಾಗುತ್ತೆ ಅಂತ ಕ್ವಾಟ್ಲೆ ಹೇಳಿದಾಗ ಭದ್ರ ಹೇಳ್ತಾರೆ ಅಲ್ಲ ನೀವ್ ಯಾವ್ದೋ ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಲ್ಲ ನಮ್ಮ ವಿರೋಧಿಗಳ ಹತ್ರ, ಅಲ್ಲಿ ಸಂಬಳ ಗಿಂಬಳ ಕೊಡಕ್ಕಿಲ್ವೇ ಅಂತ ಕೇಳ್ತಾರೆ ಭದ್ರ. ಅಲ್ಲಿ ಕೆಲಸ ಮಾಡ್ತಿರೋದು ಸಂಬಳಕ್ಕೆಲ್ಲ, ಬಾಂಧವ್ಯಕ್ಕೆ ವಿಶ್ವಾಸಕ್ಕೆ. ಎಲ್ಲಿ ಬಾಂಧವ್ಯಕ್ಕೆ ವಿಶ್ವಾಸಕ್ಕೆ ಬೆಲೆ ಇರಕ್ಕಿಲ್ವೋ ಅಲ್ಲಿ ಮಾತ್ರ ನಾವು ಸಂಬಳ ಕೇಳೋದು ಅಂತ ಕ್ವಾಟ್ಲೆ ಹೇಳ್ತಾರೆ. ಅಲ್ಲಿ ಎಲ್ಲ ವಿಷಯದಲ್ಲೂ ನಮ್ಮ ವಿರುದ್ಧ ನಿಂತ್ಕೋಬೇಕು ಅಂತ ನಾಟಕ ಏನು ಅಂತ ಭದ್ರ ಹೇಳ್ತಾರೆ. ನಿಮ್ಮಂತ ದೊಡ್ಡೋರ್ ವಿರುದ್ಧ ನಾವು ನಿಲ್ಲಕ್ಕಾಗುತ್ತೆಯೇ, ಏನೋ ನಮ್ಮ ಅತ್ತಿಗೆಮ್ಮ ಫೀಸ್ ಕಟ್ಟಕ್ಕೆ ಅಂತ ಮುಯಿ ಊಟ ಮಾಡಿದ್ರೆ ಅದ್ರಗಳ ವಿರುದ್ಧ ತಾವುಗಳೇ ತಾನೇ ಬಾಡೂಟ ಮಾಡಿದವರು, ಅದಕ್ಕೆ ದೇವ್ರು ನ್ಯಾಯ ಯಾರ ಕಡೆಗೆ ಐತಂತ ಹೇಳಿ ಅನುಮತಿ ಕೊಡದೆ ನಿಮಗೆ ತೋರಿಸಿರೋದು ನೋಡಿ ಅಂತ ಹೇಳ್ತಾರೆ ಕ್ವಾಟ್ಲೆ. ದೊಡ್ಡ ಮನ್ಸರು ಶಾನೆ ಬದ್ಲಾಗ್ಬಿಟ್ಟಿದ್ದೀರಾ ಇಂತವ ನಂದೇನ್ ಮಾತು, 1 ನಿಮಿಷ ತಡಿ ಅಂತ ಮೊಬೈಲ್ನ ತಗೊಂತಾರೆ ಭದ್ರ. ಸಂಬಳಕ್ಕಿನ್ನ ಇನ್ನೂ 5,000 ಹೆಚ್ಚಿಗೆ ಹಾಕಿನಿ, ನೀನು ಅದನ್ನ ತಗೊಂಡು ಹೋಗ್ತಾ ಇರ್ಬೋದು ಅಂತ ಹೇಳ್ತಾರೆ ಭದ್ರ. ನಮ್ಗೆ ನಾವು ನಿಯತ್ತಿಂದ ದುಡ್ದಿರೋ ಸಂಬಳನೇ ನನಗೆ ಸಾಕು, ಅಂತ ದುಡ್ಡು ನನ್ಗೆ ಯಾಕೆ ಬೇಕು, ಹೆಚ್ಚಿಗೆ ಹಾಕಿರೋ 5,000ನ ನಿಮ್ಗೆ ವಾಪಸ್ ಹಾಕಿದೀನಿ ಅಂತ ಹೇಳ್ತಾರೆ ಕ್ವಾಟ್ಲೆ. ಒಂದ್ ಕೆಲ್ಸ ಮುಗೀತು ತಾನೆ, ನನಗೆ ಕೋಪ ತರ್ಸದ್ಬಿಟ್ಟು ಸುಮ್ಕೆ ಹೋಗ್ತಾ ಇರ್ಬೋದು ಅಂತ ಹೇಳ್ತಾರೆ ಭದ್ರ. ಏನೋ ಕುಡಿದ್ಗೆ ಅಂದಲ್ಲಿ ಆಗೋಯ್ತು, ಅದನ್ನ ಮನ್ಸಲ್ಲಿ ಮಡ್ಕೋಬೇಡ, ಬಾರ್ಲ ಕ್ವಾಟ್ಲೆ ಅಂತ ಒಂದ್ ಮಾತು ಹೇಳ್ತಾ ಇದೀಯನ ನೋಡ್ಲಾ ಅಣ್ತಮ್ಮ ಅಂತ ಮನ್ಸೊಳಗೆ ಮಾತಾಡ್ಕೊಂತಾರೆ ಕ್ವಾಟ್ಲೆ. ಏನೋ ಕೋಪದಲ್ಲಿ ಅಟ್ಟಿ ಬಿಟ್ಟು ಬಂದ್ಬಿಟ್ಟೆ, ಕ್ಷಮ್ಸು ಅಣ್ತಮ್ಮ ಅಂತ ಹೇಳ್ತಾನ ನೋಡು ಅಂತ ಮನ್ಸೊಳಗೆ ಭದ್ರ ಅವ್ರು ಅನ್ಕೋತಾರೆ. ನಾನು ಸಂಬಳ ಕೊಟ್ಬಿಟ್ಟು ಶಾನೆ ಉಪಕಾರ ಮಾಡಿದ್ರಿ, ನಾನಿನ್ ಬರ್ತೀನಿ ಅಂತ ಹೇಳ್ತಾರೆ ಕ್ವಾಟ್ಲೆ. ನಾ ಹೋಯ್ತೀನಿ ಅಂತ ಹೇಳ್ತಾರೆ. ಹೋಗ್ಲೇಬೇಕು ಅಂತ ನಿಂತಿರೋರ್ನ ಯಾರಾದ್ರೂ ಹಿಡ್ಕೊಳಕ್ಕಾಗುತ್ತೆಯೇ, ಧಾರಾಳವಾಗಿ ಹೋಗ್ಬೋದು ಅಂತ ಭದ್ರ ಹೇಳ್ತಾರೆ. ಕಡೆದಾಗಿ ಒಂದ್ ಮಾತು, ಈ ಕುಡ್ತಾ ಒಳ್ಳೇದಲ್ಲ, ಆರೋಗ್ಯನ ಕೆಡ್ಸೋದ್ ಜೊತೆಗೆ ಸಂಬಂಧಗಳನ್ನು ಕೆಡಿಸ್ಬಿಡ್ತವೆ. ಕುಡ್ದಾಗ ಹೆಂಡ್ರು ಸ್ನೇಹಿತರನ್ನು ಯಾರು ಬ್ಯಾಡ ಅನ್ನಂಗ್ ಮಾಡ್ಬಿಡ್ತದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇರೋ ಸಂಬಂಧಗಳು ದೂರ ಆಗ್ಬಾರ್ದು ಅಂತ ಅಂದ್ರೆ ಮೊದಲು ಅದರಿಂದ ದೂರ ಇರಿ ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಚೆಲುವ ಅವರು ರತ್ನ ಅವ್ರನ್ನ ಸನ್ನೆಯಲ್ಲಿ ಕರೀತಾರೆ. ಅಲ್ಲ ಇನ್ನು 22,000 ಸಾಲ್ಟೇಜ್ ಬಂದೈತಂತಲ್ಲ, ಈಗ ಬಂದು ಊಟ ಮಾಡ್ಬಿಟ್ಟು ಯಾರು ಆಟೋನ್ ದುಡ್ಡು ಕೊಟ್ಟವರು ಕಂತ್ರ ಸುಮ್ಕೆ ಇದ್ದ ಆಗುತ್ತದೆ ಅಂತ ರತ್ನ ಹೇಳ್ತಾರೆ. ರತ್ನಿ ನಾನು ಯಾರ ಹತ್ರ ಇಸ್ಕೊಂಬಂದ್ಬಿಟ್ಟು ಊಟ ಮಾಡಿ ಎಲೆ ಕಡೆಗೆ ಇಟ್ಬಿಡ್ಲೆ ಅಂತ ಹೇಳ್ತಾರೆ ಚೆಲುವ. ಯೋ ಹಂಗೇನಾದ್ರೂ ಅಪ್ಪಿತಪ್ಪಿಯ ಕೆಲಸ ಮಾಡ್ಬಿಟ್ಟಿಯ ಮಾಡಿದೀಯಾ ಅಂತ ಹಂಗೇನಾದ್ರೂ ಅವಳಿಗೆ ಗೊತ್ತಾತಂದ್ರೆ ಬ್ಯಾಗ್ ತಗೊಂಡು ಹೊಂಟೋಗ್ಬಿಡ್ತಾಳೆ. ಮತ್ತೆ ಇವಾಗ ದುಡ್ಡಿಗೆ ಹಂಗವಿ ಮಾಡೋದು ಅಂತ ಚೆಲುವ ಕೇಳ್ತಾರೆ. ಏನಾದ್ರೂ ಮಾಡನ್ಬಿಡು, ನೋಡು ನೀನು ಏನೋ ಮಾಡೋಕ್ಕೋಗಿ ಇನ್ನೊಂದು ಆಗ್ಬಾರ್ದು, ಸುಮ್ಕಿದ್ಬಿಡು ನೀನು ಅಂತ ಹೇಳಿ ಅಲ್ಲಿಂದ ರತ್ನ ಅವ್ರು ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿ